ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಸಮ್ಮರ್ ಸೆಮಿಸ್ಟರ್ದು ಫಿಸಿಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ M1 ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟು ಆ್ಯಕ್ಚುಲಿ ಫಿಸಿಕ್ಸಲ್ಲಿ ಹೆಂಗಿರುತ್ತೆ ಅಂದರೆ ಈಚ್ ಮಾಡಲ್ 20 ಅಂತ ಇರುತ್ತೆ ನಾರ್ಮಲಿ ಎಲ್ಲ ಸಬ್ಜೆಕ್ಟಲ್ಲೂ. ಬಟ್ ಫಿಸಿಕ್ಸಲ್ಲಿ ಹೆಂಗಂದರೆ ಥೇರಿಗೆ 15 ಮಾರ್ಕ್ಸ್, 5 ಮಾರ್ಕ್ಸ್ ಫಾರ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಅಂದರೆ ನೀವು 15 ಮಾರ್ಕ್ಸ್ನ ಥೇರಿಗೆ ಬರೀತೀರಾ, ಮಿಕ್ಕಿದ 5 ಮಾರ್ಕ್ಸ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಿರುತ್ತೆ. ಈಚ್ ಆ್ಯಂಡ್ ಎವ್ರಿ ಮಾಡಲಿಂದನೂ 1 ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ಇವಾಗ ನೀವು ಪ್ರಾಬ್ಲಮಲ್ಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಪ್ರಾಬ್ಲಮ್ ಕಡೆ ಫೋಕಸ್ ಮಾಡಿ, ಇಲ್ಲಾಂದರೆ ಜಸ್ಟ್ ಥೇರಿನ ಫೋಕಸ್ ಮಾಡಿ ಕೂಡ ಪಾಸ್ ಆಗ್ಬೋದು, ಹಾಗೆ ಒಳ್ಳೆ ಸ್ಕೋರ್ ಕೂಡ ಮಾಡ್ಬೋದು. ಇವಾಗ ನಾವು ಮಾಡ್ಯೂಲ್ 1 ಡಿಸ್ಕಷನ್ ಮಾಡೋಣ. ಬೇಸಿಕಲಿ ಮಾಡ್ಯೂಲ್ 1 ಈಸಿ ಚಾಪ್ಟರ್ ಅಥವಾ ಈಸಿ ಮಾಡ್ಯೂಲ್ ಇದು. ನೀವು ಇದು ಥೇರಿ ಕೂಡ ಈಸಿ ಇದೆ, ಹಾಗೆ ಪ್ರಾಬ್ಲಮ್ ಕೂಡ ಈಸಿ ಇರುತ್ತೆ. ಥೇರಿಯಲ್ಲಿ ಲೇಸರಿಂದ ಒಂದು ಕ್ವಶನು, ಆಪ್ಟಿಕಲ್ ಫೈಬರಿಂದ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಅಂದರೆ 7 ಇರೋದು ಅಥವಾ 7 ಇಲ್ಲಾಂದರೆ 8 ಈ ಥರ ಇರುತ್ತೆ. ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ಒಂದು ಲೇಸರ್ ಅಥವಾ ಆಪ್ಟಿಕಲ್. ನೀವು ಪ್ರಾಬ್ಲಮಲ್ಲಿ ಒಂದು ಫೋಕಸ್ ಮಾಡಿ, ಲೇಸರ್ಗೆ ಅಥವಾ ಆಪ್ಟಿಕಲ್ ಫೈಬರ್ಗೆ. ಲೇಸರ್ ಫೋಕಸ್ ಮಾಡಿದ್ರೆ ಕಂಪ್ಲೀಟ್ ಲೇಸರ್ದು ಎಲ್ಲ ಪಾಸಿಬಲ್ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಲೇಸರಲ್ಲಿ ಡಿಫೈನ್ ಲೇಸರು ಇದೆಲ್ಲ ಕಾಮನ್ ಕ್ವಶನ್ಸ್. ಸ್ಪೆಷಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಇದೆಯಲ್ಲ, ಈ ಕ್ವಶನ್ನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಡಿಸ್ಕಸ್ ದ ಅಪ್ಲಿಕೇಶನ್ ಆಫ್ ಲೇಸರ್, ಅದು ಕೂಡ ಇಂಪಾರ್ಟೆಂಟ್. ಆಪ್ಟಿಕಲ್ ಫೈಬರಿಂದ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಇದರಲ್ಲಿ ಇದು ಟೈಪ್ಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಬೇಸ್ಡ್ ಆನ್ ಮೋಡ್ಸ್ ಆಫ್ ಪ್ರೊಪೊಗೇಷನ್ ಇರ್ಬೋದು. ಆಮೇಲೆ ಡಿಫೈನ್ ಎಕ್ಸ್ಪೆಕ್ಟೇಷನ್ ಆ್ಯಂಗಲ್, ನ್ಯೂಮರಿಕಲ್ ಅಪೆರ್ಚರ್ ಇದೆಲ್ಲ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಇದಿಷ್ಟು ಫಸ್ಟ್ ಮಾಡ್ಯೂಲ್ದಾದರೆ. ಸೆಕೆಂಡ್ ಮಾಡ್ಯೂಲಲ್ಲಿ ಇದು ಆ್ಯಕ್ಚುಲಿ ಪ್ರೂಫ್ ಕೇಳ್ತಾರೆ ಇದ್ರಲ್ಲ ಕೆಲವೊಂದಿಷ್ಟು. ಐಗನ್ ಫಂಕ್ಷನ್ ವೇವ್ ಫಂಕ್ಷನ್ ಇರ್ಬೋದು, ಐಗನ್ ವ್ಯಾಲ್ಯೂಸ್, ಈ ಥಿಯರಿ ಇದು ಕೂಡ ಕಂಪಲ್ಸರಿ ಕ್ವಶನ್. ತುಂಬ ಎಲ್ಲ ಯಾವ ಸೆಮಿಸ್ಟರಲ್ಲಿ ಇಷ್ಟು ನಡೆದೆಯೋ ಅದರಲ್ಲೆಲ್ಲದರಲ್ಲೂ ಕೇಳಿದ್ದಾರೆ ಐಗನ್ ಫಂಕ್ಷನ್ಸು, ಐಗನ್ ವ್ಯಾಲ್ಯೂಸ್, ಇದು ಕೂಡ ನೋಡ್ಕೊಳ್ಳಿ. ಇದಿಷ್ಟು ಮಾಡ್ಯೂಲ್ 3 ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಡಿ ಬ್ರಾಗ್ಲಿ ವೇವ್ ಲೆಂತ್ ಮೇಲೆ ಅಥವಾ ಗ್ರೂಪ್ ವೆಲಾಸಿಟಿ ಮೇಲೆ, ಇವೆರಡರ ಮೇಲೆ ನೋಡ್ಕೊಳ್ಳಿ. ಹೇಳೋಕ್ಕಾಗಲ್ಲ ಇದರಲ್ಲಿ ಬರುತ್ತೋ ಅಥವಾ ಅದರಲ್ಲಿ ಗ್ರೂಪ್ ವೆಲಾಸಿಟಿ ಮೇಲೆ ಬರುತ್ತೋ ಅಂತ ಹೇಳಿ. ಇದಿಷ್ಟು ಮಾಡ್ಯೂಲ್ 2 ಆದರೆ. ಮಾಡ್ಯೂಲ್ 3 ಆ್ಯಕ್ಚುಲಿ ಮಾಡ್ಯೂಲ್ 3 ಕೂಡ ಈಸಿ ಸಬ್ಜೆಕ್ಟು, ಬೇಗ ಅರ್ಥ ಮಾಡ್ಕೋಬೋದು ಆ ಥರ ಸಬ್ಜೆಕ್ಟ್ ಥೇರಿ ಇದೆ ಇದು. ನಾರ್ಮಲಿ ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅಂದರೆ ಲಾಜಿಕ್ ವೈಸ್ ಇರುತ್ತೆ. ಸಿಂಗಲ್ ಕ್ಯೂಬಿಟ್ ಗೇಟು, ಮಲ್ಟಿಪಲ್ ಇದಕ್ಕೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ವರ್ಕಿಂಗ್ ಫೇಸಸ್ ಗೇಟು, ಈ ಕ್ವಶನ್ ಕೇಳ್ತಾರೆ. ಆಮೇಲೆ 7th ಕ್ವಶನ್ ಇದೆಯಾ, ಲೀನಿಯರ್ ಆಪ್ರೇಟರ್, ಎಕ್ಸ್ ಆಪ್ರೇಟರ್ ಸಚ್ ದ್ಯಾಟ್, ಈ ಥರ ಕ್ವಶನ್ಸ್ ಕೂಡ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಇದ್ರ ಮೇಲೂ ಕೂಡ ಸ್ವಲ್ಪ ಫೋಕಸ್ ಮಾಡಿ. ಇದಿಷ್ಟು ಮಾಡ್ಯೂಲ್ 3 ಆದರೆ. ಮಾಡ್ಯೂಲ್ 4ಅಲ್ಲಿ ಇದು ಆ್ಯಕ್ಚುಲಿ ಫುಲ್ ಥೇರಿ, ನೀವು ಓನಾಗಿ ಕೂಡ ಬರಿಬೋದು ಕೆಲವೊಂದಿಷ್ಟು ಟರ್ಮ್ ಗೊತ್ತಿದ್ರೆ ನಿಮಗೆ. ಮಾಡ್ಯೂಲ್ 4ನ ಫರ್ಮಿ ಫ್ಯಾಕ್ಟರು, ಅದಾದಮೇಲೆ ಸೂಪರ್ ಕಂಡಕ್ಟಿವಿಟಿ ಡಿಸ್ಕಸ್, ಇದೆಲ್ಲ BCS ಥಿಯರಿ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ, ಇದರ ಕಡೆ ಫೋಕಸ್ ಮಾಡಿ. ನೆಕ್ಸ್ಟು ಎನ್ಯೂಮರೇಟ್ ಅಸಂಪ್ಷನ್ ಆಫ್ ಕ್ವಾಂಟಮ್ ಫ್ರೀ ಎಲೆಕ್ಟ್ರಾನ್ ಥಿಯರಿ, ಇದು ಕೂಡ ನೋಡ್ಕೊಳ್ಳಿ. ಇದಿಷ್ಟು ಮಾಡ್ಯೂಲ್ 4 ಆಯಿತು. ನೆಕ್ಸ್ಟು ಮಾಡ್ಯೂಲ್ 5 ಇದು ಆ್ಯಕ್ಚುಲಿ ನೀವು ಸ್ವಲ್ಪ ಓದಿದ್ರೂ 20 ಮಾರ್ಕ್ಸ್ನ ಔಟ್ ಆಫ್ 20 ಮಾರ್ಕ್ಸ್ ತೆಗಿಬೋದು, ಅಷ್ಟು ಈಸಿ ಇದೆ. ಹಾಗೆ ಸ್ವಲ್ಪ ನೀವು ನೋಡಿಕೊಂಡ್ರು ಓನಾಗಿ ಬರಿಬೋದು ಇದನ್ನು. ಲೀನಿಯರ್ ಮೋಷನ್ನು, ಇವೆಲ್ಲ ಈಸಿ ಟಾಪಿಕ್ಸ್. ಜಂಪಿಂಗ್ ಪಾರ್ಟ್ಸ್ ಆಫ್ ಜಂಪ್ ಇದ್ದಾವಲ್ಲ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಈಸಿ ಕೂಡ. ಜಸ್ಟ್ ಒಂದ್ಸರಿ ನೋಡಿದ್ರು ಡೆಫಿನೆಟ್ಲಿ ಯು ವಿಲ್ ರೈಟ್. ಡಿಸ್ಕ್ರಿಪ್ಟಿವ್ ಇದು ಕೂಡ ಕ್ವಶನ್ ಇರುತ್ತೆ.
ನೆಕ್ಸ್ಟು ಕ್ಯಾಲ್ಕುಲೇಷನ್ ಫಸ್ಟ್ ಟೈಮ್ ಇದೆಯಲ್ಲ, ಡಿಸ್ಕ್ರೈಬ್ ದ ಕ್ಯಾಲ್ಕುಲೇಷನ್ ಆಫ್ ಫಸ್ಟ್ ಟೈಮ್, ಇದು ಕೂಡ ನೋಡ್ಕೊಳ್ಳಿ. ಎಕ್ಸಾಂಪಲ್ಸ್ ಕೇಳ್ತಾರೆ ಕ್ವಶನಲ್ಲಿ. ಇದಿಷ್ಟು ಫಿಸಿಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಾರ್ಮಲಿ ಇಷ್ಟು ಕ್ವಶನಲ್ಲೇ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಇದಿಷ್ಟನ್ನು ನೀಟಾಗಿ ನೋಡ್ಕೋಬೇಕು. ಲೈಕ್ ಯಾವುದೇ ಕ್ವಶನ್ ಕೊಟ್ಟರೋ ಇದರಲ್ಲಿ ನೀವು ಡೆಫಿನೆಟ್ಲಿ ಬರೆಯೋಷ್ಟು ಸ್ಟ್ರಾಂಗ್ ಆಗಬೇಕು. ಈಸಿ ಇರುತ್ತೆ ಫಿಸಿಕ್ಸು, ಬರೀಬಹುದು ಎಲ್ಲರೂ. ನಿಮ್ಮ ಇದಿಷ್ಟು ಫಿಸಿಕ್ಸ್ದಾದರೆ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ M2ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರೊವೈಡ್ ಮಾಡ್ತಿದ್ದೀನಿ. ಇಫ್ ಪಾಸಿಬಲ್ ನಾನು ಇವತ್ತೇ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಿದ್ದೀನಿ. ಅದು ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೂಡ ಎಕ್ಸಾಮ್ ಬರೀತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎಕ್ಸಾಮ್ ಟೈಮ್ ತುಂಬ ಕಮ್ಮಿ ಇದೆ. ಅಷ್ಟು ಕಮ್ಮಿ ಟೈಮಲ್ಲಿ ಎಲ್ಲ ಸಿಲೆಬಸ್ಸು ಓದೋಕ್ಕಾಗಲ್ಲ. ದಟ್ಸ್ ವೈ ಇಂಪಾರ್ಟೆಂಟ್ ಕ್ವಶನ್ಸಿಂದ ಪಾಸ್ ಆದರೂ ಆಗ್ಬೋದಾಗಿರುತ್ತೆ ಅವರು. ಸೊ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.